ಬಹಳಷ್ಟು ಸಾರಿ ಏನು ಮಾಡ್ತಿರ್ತಾನೆ ಅಂತಂದರೆ ಈ ಶಾಸನಗಳ ಮೇಲೆ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ಅದು ಕೆತ್ತಿಸಿದಂತಹ ರಾಜ ಆಗಿರ್ಬೋದು, ಕೆತ್ತಿಸಿದಂತಹ ಕವಿ ಆಗಿರ್ಬೋದು, ಆಮೇಲೆ ಯಾವುದ್ರ ಸಲುವಾಗಿ ಆ ಶಾಸನವನ್ನು ಕೆತ್ತಿಸಿದ್ರು ಅಂತಂದು ಬಹಳಷ್ಟು ವಿಷಯಗಳು ನಮಗೆ ಶಾಸನದ ಮೇಲೆ ಸಿಗ್ತವೆ. ಆ ವಿಷಯಗಳನ್ನು ನೋಡೋದಾದರೆ ಮೊದಲನೇದಾಗಿ ಈ ಹಲಿಬಿಡಿ ಶಾಸನವನ್ನು ನೋಡೋಣ. ಇದರ ಕಾಲ ಎಷ್ಟು ಅಂತಂದರೆ ನಾನು ಕಳೆದ ಒಂದು ತರಗತಿಯಲ್ಲಿ ಹೇಳಿದ್ದೆ 450 ಇದರ ಕಾಲಘಟ್ಟ ಆಗಿರ್ತದೆ. ಈ ಶಾಸನ ಯಾವ ರೀತಿಯಲ್ಲಿದೆ ಅಂತಂದರೆ ದಾನ ಶಾಸನ ಅದ. ದಾನ ಶಾಸನ ಅಂತಂದ್ರೆ ಅಲ್ಲಿ ವಿಜಯ ಅರಸನಿಗೆ ಅಲ್ಲಿ ಕಾಕುಸ್ಥವರ್ಮ ಏನು ಮಾಡಿದ ಅಂತಂದ್ರೆ ದಾನ ಕೊಟ್ಟಂತಹ ಒಂದು ವಿವರಣೆಯನ್ನು ನಮಗೆ ಮಾಹಿತಿಯನ್ನು ಕೊಡ್ತದೆ. ನೋಡ್ರಿ ಏನು ಮಾಡ್ತಾನ ಅಂತಂದ್ರೆ ಕಾಕುಸ್ಥವರ್ಮ ಇದನ್ನು ಕೆತ್ತಿಸ್ತಾನ. ವಿಜಯ ಅರಸ ಏನು ಮಾಡಿರ್ತಾನ ಅಂತಂದ್ರೆ ಯುದ್ಧದಲ್ಲಿ ಹೋರಾಡಿ ಬಂದ ಸವಿ ನೆನಪಿಗಾಗಿ ಅವನಿಗೆ 2 ಹಳ್ಳಿಗಳನ್ನು ದಾನವಾಗಿ ಕೊಟ್ಟಿದ್ದ ಸವಿ ನೆನಪಿನೇ ಇದು ನಮಗೆ ಹಲಿಬಿಡಿ ಶಾಸನವನ್ನು ಕಂಡು ಬರ್ತದೆ. ಇದು ಕನ್ನಡದಲ್ಲಿ ಸಿಕ್ಕಂತಹ ಮೊಟ್ಟ ಮೊದಲ ಕನ್ನಡ ಶಾಸನ ಆಗಿರ್ತದೆ. ಐಹೊಳೆ ಶಾಸನ ಇದು ನೋಡ್ರಿ ಇಮ್ಮಡಿ ಪುಲಕೇಶಿ ಸಾಹಸವನ್ನ ಕುರಿತು ಹೇಳ್ತದ. ಈ ಶಾಸನ ಏನು ಹೇಳ್ತದ ಅಂತಂದ್ರೆ ಐಹೊಳೆ ಶಾಸನ ಇಮ್ಮಡಿ ಪುಲಕೇಶಿಯ ಅವ್ರದ ಸಾಧನೆಗಳ ಬಗ್ಗೆ ಏನು ಮಾಡ್ತಿರ್ತದ ಅಂತಂದ್ರೆ ನಮಗೆ ಸಾಹಸ ಮತ್ತು ಸಾಧನೆಯನ್ನ ನಮಗೆ ಮಾಹಿತಿಯನ್ನ ಒದಗಿಸ್ತದ. ಆಮೇಲೆ ಇದನ್ನು ಯಾರು ಹೊರಡಿಸಿದ್ದಾರೆ ಅಂತಂದ್ರೆ ರವಿಕೀರ್ತಿಯನ್ನ ಏನು ಮಾಡ್ತಾರೆ ಅಂತಂದ್ರೆ ಆ ಶಾಸನವನ್ನ ಹೊರಡಿಸ್ತಾರೆ. ತದನಂತರ ಬರುವಂತಹ ಶಾಸನ ಯಾವುದು ಅಂತಂದ್ರೆ ತಾಳಗುಂದದ ಶಾಸನ ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಆಗಿರ್ತದೆ. ನೋಡ್ರಿ ನೆಕ್ಸ್ಟ್ ಬರುವಂಥದ್ದು ಗಿರ್ನಾರ್ ಶಾಸನ. ಅದು 10ನೇ ರುದ್ರದಾಮನ ಏನು ಮಾಡ್ತಾನೆ ಅಂತಂದ್ರೆ ಅದನ್ನು ಹೊರಡಿಸ್ತಾನೆ. ಭಾರತದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನವಾಗಿರ್ತದೆ. ಏನು ಮಾಡ್ತಾನೆ ಅಂತಂದ್ರೆ ಕ್ವಶನ್ಸನ್ನು ಕೇಳಬಹುದು. ಭಾರತದಲ್ಲಿ ದೊರೆತಂಥ ಮೊದಲ ಸಂಸ್ಕೃತ ಶಾಸನ ಯಾವುದಪ್ಪ ಅಂತಂದ್ರೆ ಗಿರ್ನಾರ್ ಶಾಸನ ಆಗಿರ್ತದ. ಇದನ್ನು ಯಾರು ಹೊರಡಿಸ್ತಾರ ಅಂತಂದ್ರೆ ರುದ್ರದಾಮನ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಈ ಶಾಸನವನ್ನು ಹೊರಡಿಸ್ತಾನೆ. ತದನಂತರ ಹಾತಗುಪ್ಪೆ ಶಾಸನ ಇದೆಲ್ಲದಪ್ಪ ಅಂತಂದ್ರೆ ಒರಿಸ್ಸಾ ಕಳಿಂಗ ಅರಸ ಏನು ಮಾಡ್ತಾನೆ ಖಾರವೇಲನ ಕುರಿತು ಮಾಹಿತಿಯನ್ನ ನಮಗೆ ಒದಗಿಸ್ತದೆ. ಯಾವುದು ಇದು ಹಾತಗುಪ್ಪಿ ಶಾಸನ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಉತ್ತರ ಮೇರೂರು ಶಾಸನ. ನೋಡಿ ಇದು ಯಾರಪ್ಪ ಅಂತಂದ್ರೆ ಪರಂತಕ ಚೋಳ ಏನು ಮಾಡ್ತಾನ ಅಂತಂದ್ರೆ ಈ ಶಾಸನವನ್ನ ಹೊರಡಿಸ್ತಾನ. ಚೋಳರ ಗ್ರಾಮಾಡಳಿತದ ಬಗ್ಗೆ ಮಾಹಿತಿಯನ್ನ ಒದಗಿಸ್ತದೆ. ಬಹಳಷ್ಟು ಸಾರಿ ಕ್ವಶನ್ಸನ್ನು ಕೇಳಿದ. ಚೋಳರ ಗ್ರಾಮಾಡಳಿತದ ಬಗ್ಗೆ ಮಾಹಿತಿ ಒದಗಿಸುವಂತಹ ಶಾಸನ ಯಾವುದಪ್ಪ ಅಂತಂದ್ರೆ ಅದು ಉತ್ತರ ಮೇರೂರು ಶಾಸನ ಆಗಿರ್ತದೆ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ನಾಸಿಕ್ ಶಾಸನ. ಗೌತಮಿ ಪುತ್ರ ಶಾತಕರ್ಣಿ ದಕ್ಷಿಣ ಭಾರತದ ದಂಡಯಾತ್ರೆ ಬಗ್ಗೆ ಮಾಹಿತಿಯನ್ನು ನೀಡ್ತದೆ. ಅದು ಯಾವ ಶಾಸನ ಅಂತಂದ್ರೆ ನಾಸಿಕ್ ಶಾಸನ. ತದನಂತರ ಬರುವಂಥ ಶಾಸನ ಯಾವುದಪ್ಪ ಅಂತಂದ್ರೆ ಬಾದಾಮಿ ಶಾಸನ. ಯಾರಿದನ್ನು ಹೊರಡಿಸ್ತಾರೆ ಅಂತಂದ್ರೆ ಕಪ್ಪೆ ಅರಭಟ್ಟ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಈ ಶಾಸನವನ್ನ ಹೊರಡಿಸ್ತಾನೆ. ಕನ್ನಡದಲ್ಲಿ ದೊರೆತ ಮೊದಲ ತ್ರಿಪದಿ ಶಾಸನ. ಇದು ನೋಡಿ ಏನು ಹೇಳ್ತದೆ ಅಂತಂದ್ರೆ ಸಾಧುಂಗ್ಯ ಸಾಧುವೆ ಮಾಧುರಂಪೆ ಮಾಧುರಂಗಿ ಬಾದಿಪ್ಪ ಕಲಿಗೆ ಕಲಿಗೆ ವಿಪರೀತನ್ ಮಾಧವನಿತನ್ ಪೆರೆನಲ್ಲ ಅಂತಂದ್ರೆ ಆ ಕಪ್ಪೆ ಅರಭಟ್ಟ ಯಾವ ರೀತಿ ಇದ್ದ ಅಂತ ಅನ್ನೋದು ಈ ಮಾಹಿತಿಯನ್ನ ನಮಗೆ ಒದಗಿಸ್ತದೆ. ತದನಂತರ ಬರುವಂಥದ್ದು ಶಿಂಗನಾಯನಹಳ್ಳಿಯ ಶಾಸನ. ಇದು ಕೃಷ್ಣದೇವರಾಯನ ಪಟ್ಟಾಭಿಷೇಕದ ಕುರಿತು ಮಾಹಿತಿಯನ್ನು ಒದಗಿಸ್ತದೆ ನಮಗೆ. ಹಿಂಗೆ ಏನು ಮಾಡ್ತಿರ್ತಾನ ಅಂತಂದ್ರೆ ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಬರುವಂಥದ್ದು ಮೇರುಲಿಯ ಸ್ತಂಭ ಶಾಸನ. ಇದು ಏನಂತಂದರೆ ಯಾರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತದೆ ಅಂತಂದ್ರೆ 2ನೇ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತನ ವಿಜಯಗಳ ಬಗ್ಗೆ ಮಾಹಿತಿಯನ್ನು ಏನು ಮಾಡ್ತದ ಅಂತಂದ್ರೆ ನಮ್ಗೆ ಒದಗಿಸ್ತದ. ನೆಕ್ಸ್ಟ್ ಬರುವಂಥದ್ದು ಯಾವುದು ಶಾಸನ ಅಂತಂದ್ರೆ ಅಲಹಾಬಾದ್ ಸ್ತಂಭ ಶಾಸನ. ಇದು ಯಾರು ಹೊರಡಿಸ್ತಾರ ಅಂತಂದ್ರೆ ಹರಿಶೇಣ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಇದನ್ನ ರಚನೆ ಮಾಡ್ತಾನ. ಆಮೇಲೆ ನೋಡ್ರಿ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ಮಾಹಿತಿಯನ್ನ ಒದಗಿಸ್ತದೆ. ಕ್ವಶನ್ ಸಿಂಗ್ನು ಕೇಳ್ಬೋದು ಏನು ಮಾಡಿರ್ತಾನ ಅಂತಂದ್ರೆ ಸಮುದ್ರಗುಪ್ತನ ಸಾಧನೆಗಳ ಬಗ್ಗೆ ಯಾವ ಶಾಸನ ನಮಗೆ ತಿಳಿಸ್ತದ ಅಂತಂದ್ರೆ ಅಲಹಾಬಾದ್ ಸ್ತಂಭ ಶಾಸನ. ಇದು 100 ಯುದ್ಧಗಳ ಒಡೆಯ ಅಂತನೂ ಕೂಡ ನಮಗೆ ತಿಳಿಸ್ತದೆ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಮಹಾಕೂಟ ಶಾಸನ. 1ನೇ ಕೀರ್ತಿವರ್ಮನ ಸಾಧನೆಯನ್ನ ಇದು ಏನು ಮಾಡ್ತಿರ್ತದ ಅಂತಂದ್ರೆ ನಮಗೆ ತಿಳಿಸ್ತಾ ಇರ್ತದ. ನೆಕ್ಸ್ಟ್ ಚಂದ್ರವಳ್ಳಿ ಶಾಸನ. ಮಯೂರವರ್ಮ ಚಿತ್ರದುರ್ಗದಲ್ಲಿ ಕೆರೆ ಕಟ್ಟಿಸಿರುವ ಮಾಹಿತಿಯನ್ನು ನಮ್ಗೆ ಏನು ಮಾಡ್ತದೆ ಅಂತಂದ್ರೆ ಅದು ನಮಗೆ ಆ ಶಾಸನ ಮಾಹಿತಿಯನ್ನು ಒದಗಿಸ್ತದೆ. ನೆಕ್ಸ್ಟ್ ಬರೋದು ಯಾರಪ್ಪ ಅಂತಂದ್ರೆ ಅಶೋಕ ಭಾರತದ ಶಾಸನಗಳ ಪಿತಾಮಹ ಅಂತಂದು ಕರೀತಾರೆ. ಯಾರನ್ನ ಕರೀತಾರೆ ಅಂತಂದ್ರೆ ಅಶೋಕನನ್ನ ಕರೀತಾರೆ. ಎಫಿಗ್ರಾಫಿ ಅಂತಂದ್ರೆ ಶಾಸನಗಳ ಅಧ್ಯಯನ ಶಾಸ್ತ್ರ ಅಂತಂದು ಕರೀತಾರೆ. ನೆಕ್ಸ್ಟ್ ಬರುವಂಥದ್ದು ಜೇಮ್ಸ್ ರಿಂಪಲ್ ವ್ಯಕ್ತಿ ಏನು ಮಾಡ್ತಾನೆ ಅಂತಂದ್ರೆ ಅಶೋಕನ ಶಾಸನಗಳ ಸಂಶೋಧನೆ ಬಳಕೆಗೆ ತಂದವರು ಇವರು. ನೋಡಿ ಇವ್ರು ಏನು ಮಾಡಿರ್ತಾರೆ ಅಂತಂದ್ರೆ ಬಹಳಷ್ಟು ಹುಡುಕಾಟವನ್ನು ಮಾಡಿ ಅಶೋಕನ ಶಾಸನಗಳನ್ನು ಬೆಳಕಿಗೆ ತರ್ತಾರೆ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಮಸ್ಕಿ ಶಾಸನ. ಇದು ನೋಡ್ರಿ ಅಶೋಕನ ಹೆಸರು
ಅಶೋಕನ ಹೆಸರು ದೇವನಾಮ ಪ್ರಿಯದರ್ಶಿ ಅಶೋಕ ಅಂತಂದು ಮಸ್ಕಿ ಶಾಸನದಾಗ ಸಿಗ್ತದ. ಕ್ವಶನ್ಸ್ ಕೇಳಿದ ಬಹಳಷ್ಟು ಸಾರಿ. ದೇವನಾಮ ಪ್ರಿಯ ಅಶೋಕ ಎಂಬ ಹೆಸರು ಅಶೋಕನ ಯಾವ ಶಾಸನದಲ್ಲಿ ಸಿಕ್ಕಿದ ಅಂತಂದ್ರೆ ಅದು ಮಸ್ಕಿ ಶಾಸನದಲ್ಲಿ ಏನ್ ಮಾಡ್ತದ ಅಂತಂದ್ರ ನಮಗ ಮಾಹಿತಿಯನ್ನ ಒದಗಿಸ್ತದ. ನೆಕ್ಸ್ಟ್, ಮಸ್ಕಿ ಶಾಸನವನ್ನ ಮೊದಲ ಬಾರಿಗೆ ಸಂಶೋಧಿಸಿದವರು ಯಾರಪ್ಪ ಅಂತಂದ್ರ ರಾಬರ್ಟ್ ಬ್ರೂಸ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾರ ಅಂತಂದ್ರೆ ಅದನ್ನ ಸಂಶೋಧನೆಯನ್ನು ಮಾಡ್ತಾರ. ಮಸ್ಕಿ ಶಾಸನದ ಕುರಿತು ಸಂಪೂರ್ಣ ಮಾಹಿತಿ ನೀಡುವುದು ಯಾರಪ್ಪ ಅಂತಂದ್ರೆ ಚಾರ್ಲ್ಸ್ ಬೇಡನ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾ ಇರ್ತಾನ ಅಂತಂದ್ರ ಆ ಮಸ್ಕಿ ಶಾಸನದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಒದಗಿಸ್ತಾ ಇರ್ತಾರೆ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ಅಥವಾ ಹೆಚ್ಚಿನ ತರಗತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ ವೀಕ್ಷಣೆ ಮಾಡ್ಕೊಂಡು ಬರ್ರಿ ಅಂತ ಹೇಳ್ತಾ ನಾನು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.